ವೈಯಕ್ತಿಕ ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ, ಹೇಳ್ಬೋದು. ಆದರೆ ಏನೇ ಇದ್ರೂ ಸಹಿತ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ. ಯಾರ ನೇತೃತ್ವ, ಯಾರ ಮುಖ್ಯಮಂತ್ರಿ, ಯಾರ ನೇತೃತ್ವ ಹೋಗಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ನವೆಂಬರ್ನಲ್ಲಿ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಿನ್ನೆ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಾವು ಮೊದಲು ಗೊತ್ತಿದ್ದದ್ದು ವಿಷಯ, ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ. ತಾವು ಅದ್ರ ಬಗ್ಗೆ ಏನಾದ್ರು ಆಕಾಂಕ್ಷೆ ಸಚಿವ ಸ್ಥಾನ ಆಕಾಂಕ್ಷೆ ಸಂದರ್ಭ ಬರಲಿ, ಅವಾಗ ಅದ್ರ ಬಗ್ಗೆ ಶುಕ್ರದೇಶ ಬಂತ ಅಂತ ಏನು 15 ದಿನ ಉಳಿತಾ ಶುಕ್ರದೇಶಕ್ಕೆ ಅಂತ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದೂ ಕೂಡ ಆತಂಕ ಬೇಡ. ಇಲ್ಲಿ ಸೋಷಿಯಲ್ ಮೀಡಿಯಾ 15 ದಿನ ಉಳಿತು ನಮ್ಮ ಶಾಸಕರು ಸಚಿವರಾಗೋಕೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ಯತೀಂದ್ರ ಹೇಗೆ ಹೇಳಿದರು ಹಂಗೆ ನಮ್ಮ ಫಾಲೋವರ್ಸ್ನು ಕೂಡ ನಮ್ಮ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ಭಾವನೆ, ಅವರವರ ಭಾವಕ್ಕೆ ಅವರವರ ಭಕ್ತಿ. ಸರ್, ಕ್ಯಾಬಿನೆಟ್ ಆಸೆ ಪಡ್ತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ಇದೆ? ಯಾವುದು ಸಚಿವ ಸ್ಥಾನ ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ತಾನೇ ಆಗಿ ಬರುತ್ತೆ, ಅದು ಭಗವಂತನ ದಯಾ, ಅದು ಹೈಕಮಾಂಡ್ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ. ಡಿಸೆಂಬರ್ ಲಕ್ಕಿ ಇದೆ. ಎಷ್ಟು ಸಲ ಹೇಳ್ತಾರೆ, ನಮಗೂ ಆಸೆ ಇದೆ. ಥ್ಯಾಂಕ್ ಯು. ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.